ತೀವ್ರ ಸ್ವರೂಪ ಪಡೆದಿದೆ ಕಾರ್ಕಳ ಪರಶುರಾಮ ಪ್ರತಿಮೆ ವಿವಾದ. ಕಾರ್ಕಳ ಶಾಸಕರಿಂದ ಪ್ರಕರಣ ಮುಚ್ಚಿ ಹಾಕುವಂತ ಯತ್ನ ನಡೀತಾ ಇದೆಯಾ? ಟಿವಿ5 ಬಗ್ಗೆ ನಿರಂತರವಾಗಿ ವರದಿಯನ್ನ ವಿಸ್ತೃತವಾಗಿ ಬಿತ್ತರ ಮಾಡಿತ್ತು. ಬಟ್ ಈಗ ಆಗ್ತಿರೋದು ಏನಲ್ಲಿ? ಈಗ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಸಿಐಡಿ. ಬಟ್ ಈಗ ಸುನೀಲ್ ಕುಮಾರ್ ಅವರು ತನಿಖೆಯ ದಿಕ್ಕು ತಪ್ಪಿಸ್ತಾ ಇದ್ದಾರಾ? ಹೋರಾಟಗಾರರು ಈ ಆರೋಪ ಮಾಡಿದ್ದಾರೆ. ಸಿಐಡಿ ತನಿಖೆ ಬೆನ್ನಲ್ಲೇ ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇದೆ. ಉಳಿದ ಅರ್ಧ ಮೂರ್ತಿಯ ಭಾಗವನ್ನು ಕೂಡ ತೆರವು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತೆ. ನಾವು ಪ್ರತಿ ಆರೋಪಗಳಿಗೂ ದಾಖಲೆ ಇಟ್ಟು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಆದರೆ ಸುನಿಲ್ ಕುಮಾರ್ ಸುಳ್ಳು ಹೇಳಿ ದಾರಿ ತಪ್ಪಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಆರೋಪ ಹೋರಾಟಗಾರರು. ಸತ್ಯಾಸತ್ಯತೆ ಬಗ್ಗೆ ಸುನಿಲ್ ಕುಮಾರ್ ಬಹಿರಂಗವಾಗಿ ಚರ್ಚೆಗೆ ಬರಬೇಕು. ಶಾಸಕ ಸುನಿಲ್ ಕುಮಾರ್ಗೆ ಹೋರಾಟಗಾರ ವಿವೇಕ ಸವಾಲ್ ಹಾಕಿದ್ದಾರೆ. ಈಗ ಓಪನ್ ಚಾಲೆಂಜ್, ಬನ್ರಿ ಸುನಿಲ್ ಕುಮಾರ್ ಬಹಿರಂಗವಾಗಿ ಚರ್ಚೆ ಮಾಡೋಣ, ನಮ್ಮ ಹತ್ರ ಸಾಕ್ಷಿಗಳಿದಾವೆ. ಈಗ ಸಿದ್ದರಾಮಯ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. ಆ ಪರಶುರಾಮನ ಮೂರ್ತಿ ಕಂಚಿಂದಲ್ಲ, ಫೈಬರ್ರು ಅನ್ನೋದು ಕರಾಳ ಸತ್ಯ ಬಯಲಾಯಿತು. ಆದರೆ ಅಲ್ಲಿ ಏನಾಯಿತು? ರಾತ್ರೋರಾತ್ರಿ ಮೂರ್ತಿಯ ಅರ್ಧ ಭಾಗವನ್ನು, ಆ ಪ್ರತಿಮೆಯ ಅರ್ಧ ಭಾಗವನ್ನು ಯಾರಿಗೂ ಹೇಳದೆ ಕೇಳದೆ ಪರ್ಮಿಷನ್ ತೆಗೆದುಕೊಳ್ಳದೆ ತೆರವನ್ನು ಮಾಡಿದರು ಅನ್ನುವಂಥ ಆರೋಪ. ಕೇವಲ ಪಾದ ಮತ್ತು ಕಾಲಷ್ಟೇ ಉಳ್ಕೊಂಡಿರೋದು. ಅಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಪತ್ರವನ್ನು ಬರೀತಾರೆ. ಈ ಮೂರ್ತಿ ಅನ್ನು ಕೆತ್ತನೆ ಮಾಡಿದಂಥ ಕಂಪನಿಯವರು ಇಲ್ಲ, ಇದನ್ನು ಶಿಫ್ಟ್ ಮಾಡಲಿಕ್ಕೆ, ತೆರವು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೋರ್ಟ್ ಆದೇಶ ಇದೆ ಅಂತ ಸುಳ್ಳು ಹೇಳಿದ್ರಂತೆ. ಈಗ ಅಲ್ಲಿ ಸಹಜವಾಗಿ ಹೋರಾಟಗಾರರು ಅಧಿಕಾರಿಗಳ ವಿರುದ್ಧ ಗರಂ ಕೂಡ ಆಗಿದ್ರು. ಡೇ ಒನ್ನಿಂದ ನಾವು ಹೋರಾಟಗಾರರು ಹೇಳ್ತಿರೋದು ಕರಪ್ಷನ್ ಬಗ್ಗೆ ತನಿಖೆ ಆಗಬೇಕು, ಮೂರ್ತಿಯ ನೈಜತೆಯ ಬಗ್ಗೆ ತನಿಖೆ ಆಗಬೇಕು ಅಂತ. ನಮ್ಮ ಸ್ಟ್ಯಾಂಡ್ ಎಲ್ಲೂ ಚೇಂಜ್ ಆಗಿಲ್ಲ. ನಾವು ಡೇ ಒನ್ನಿಂದ ಇದುವರೆಗೆ ಅದೇ ಹೇಳ್ತಿದ್ದೇವೆ. ಸೊ ಸುನಿಲ್ ಕುಮಾರ್ ಅವರಿಗೆ ನಂದೊಂದು ಸರಳ ಪ್ರಶ್ನೆ. ಅದು ನೀವು 10 ವರ್ಷದ ನಿಮ್ಮ ಕೂಸು ಅಂತ ಹೇಳ್ತೀರಲ್ವ, 10 ವರ್ಷದಲ್ಲಿ ಗೋಮಾಳ ಜಾಗ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಗೋಮಾಳ ಜಾಗವನ್ನು ನೀವು ಪರ್ಯಾಯ ಜಾಗ ವ್ಯವಸ್ಥೆ ಮಾಡಿ ಥೀಮ್ ಪಾರ್ಕ್ ಮಾಡಬೇಕಿತ್ತು. ಈಗ ಗೋಮಾಳ ಜಾಗದಲ್ಲಿ ನಿಮ್ಮದೇ ಸರ್ಕಾರ ಅದನ್ನು ವಿರೋಧಿಸಿ ಆಲ್ರೆಡಿ ಲೆಟರ್ ಕೊಟ್ಟಿದೆ. ನೀವೀಗ ಥೀಮ್ ಪಾರ್ಕ್ ಮಾಡಿದೀರಾ. ಈಗ ನಾಳಿದ್ದು ಆ ಸರ್ಕಾರದ ಆದೇಶ ಬರುತ್ತೆ ಥೀಮ್ ಪಾರ್ಕ್ ಅನ್ನು ತೆರವು ಮಾಡಬೇಕಂತ. ಆವಾಗ ಯಾವ ಹಿಂದುತ್ವ, ಯಾರಿಗೆ ಧಕ್ಕೆ ಆಗುತ್ತೆ? ಪರಶುರಾಮ ದೇವರಿಗೆ, ಹಿಂದೂಗಳಿಗೆ, ಎಲ್ರಿಗೆ ಧಕ್ಕೆ ಆಗುತ್ತೆ. ಇದಕ್ಕೆ ಯಾರು ಹೊಣೆ ತಗೊಳ್ತೀರಾ? ನೀವು ತಗೊಳ್ಬೇಕಲ್ಲ ಹೊಣೆ. ಈಗ ಇನ್ನೊಂದು ಬಂದು ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಪರಶುರಾಮನ ಮೂರ್ತಿಯನ್ನು ಕತ್ತರಿಸಿ ತೆಗೆದಾದ ನಂತರ ನಿಮ್ಮ ತಂಡ, ಕಾರ್ಕಳ ಬಿಜೆಪಿ ಅಧ್ಯಕ್ಷರು ಮತ್ತೆ ತಂಡ ಅಲ್ಲಿ ಹೋಗಿ ಸುತ್ತಿಗೆಲ್ಲ ಹೊಡಿತೀರಾ. ಸುತ್ತಿಗೆಲ್ಲ ಪರಶುರಾಮನ ಕಾಲಿಗೆ ಹೊಡೆಯುವುದು ನಿಮ್ಮ ಹಿಂದುತ್ವವೇ? ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ಇನ್ನು ಬಂದು ಈಗ ಪ್ರೆಸೆಂಟ್ ಏನಾಗಿದೆ ಅಂತ ಹೇಳಿದ್ರೆ ಎರಡು ಕಲ್ಪ್ರೇಟ್ಗಳು, ಒಂದು ನಿರ್ಮಿತಿ ಕೇಂದ್ರ, ಇನ್ನೊಂದು ಬಂದು ಕ್ರಿಸ್ ಆರ್ಟ್ ವರ್ಲ್ಡ್. ನಾವು ಆಲ್ರೆಡಿ ನಮ್ದು ಲೋಕಾಯುಕ್ತ ಕಂಪ್ಲೇಂಟ್ ಅಲ್ಲಿ ಇಬ್ರು ಪಾರ್ಟಿ ಮಾಡಿದ್ದೇವೆ, ನಿಮ್ಮನ್ನು ಇನ್ಕ್ಲೂಡ್ ಮಾಡಿ ಪಾರ್ಟಿ ಮಾಡಿದ್ದೇವೆ. ಇಬ್ರು ಹೋಗಿ ಇದಕ್ಕೆ ಹೈಕೋರ್ಟಿಗೆ ಹೋಗಿ ಏನ್ ಹೇಳುತ್ತಂತ ಹೇಳಿದ್ರೆ, ಒಬ್ಬ ಹೋಗಿ ಹೇಳ್ತಾನೆ ನನಗೆ ಮೂರ್ತಿಯ ಖರ್ಚು ವೆಚ್ಚ ಜಾಸ್ತಿ ಆಗಿದೆ, ಸೊ ನನಗೆ ಜಾಸ್ತಿ ಹಣ ಬೇಕು. ಇನ್ನೊಬ್ಬ ಅದನ್ನು ಡಿಫೆಂಡ್ ಮಾಡಿ ಡಿಸ್ಪೋಸ್ ಮಾಡಿ ಬರ್ತಿರೋ ಕೇಸ್. ಆ ಡಿಸ್ಪೋಸ್ ಮಾಡಿರೋ ಕೇಸಲ್ಲಿ ಕೋರ್ಟ್ ಕ್ಲಿಯರ್ ಆಗಿ ಹೇಳಿರೋದು ನಿರ್ಮಿತಿ ಕೇಂದ್ರಕ್ಕೆ 2 ವಾರದಲ್ಲಿ ನೀವು ಸ್ಪಷ್ಟನೆ ಕೊಡಬೇಕು ಅಂತ. ಅದನ್ನು ಇಟ್ಕೊಂಡು ಬಂದು ನೀವೀಗ ಏನ್ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, 4 ತಿಂಗಳ ಒಳಗೆ ಮೂರ್ತಿ ಮಾಡಬೇಕು, 2 ವಾರದೊಳಗೆ ಮೂರ್ತಿಯನ್ನು ತೆರವು ಮಾಡಿ ಕೊಂಡೋಗಬೇಕು ಅಂತ ಆದೇಶ ಕೊಟ್ಟಿದೆ ಅಂತ. ಯಾಕೆ ಜನಗಳಿಗೆ ತಪ್ಪು ದಾರಿಗೆ ಕೊಂಡೋಗ್ತಿದ್ದೀರಾ? ಇದ್ದದನ್ನು ಇದ್ದಾಗ ಹೇಳ್ಬೇಕಲ್ಲ. ನೀವು ತಪ್ಪು ಮಾಡಿದೀರಾ. ಗೋಮಾಳ ಜಾಗದಲ್ಲಿ ಹೋಗಿ ಥೀಮ್ ಪಾರ್ಕ್ ಮಾಡಿದೀರಾ, ಕಂಚ್ ಅಂತ ಹೇಳಿ ಗ್ಲಾಸ್ ಫೈಬರ್ ಮೂರ್ತಿಯನ್ನು ಇಟ್ಟಿದ್ದೀರಾ. ಇದು ಎಲ್ಲ ತಪ್ಪು ಮೇಲೆ ತಪ್ಪು ಮಾಡ್ಕೊಂಡು ಹಿಂದೂಗಳ ಭಾವನೆ, ಪಾಪದ ಜನರು ನಿಮ್ಮನ್ನು ನಂಬಿ ಹಿಂದುತ್ವದ ಬಗ್ಗೆ ಭಾವನೆ ಇದ್ದವರು ಅನ್ನು ಕರೆದು ನೀವೊಂದು ಭಾಷಣ ಕೊಡ್ತಿದ್ದೀರಾ. ಎಲ್ಲ ಸುಳ್ಳು ಹೇಳ್ತಿದ್ದೀರಾ. ನಾವು ಪ್ರತಿಯೊಂದು ನಮ್ದು ಸ್ಟೇಟ್ಮೆಂಟ್, ಪ್ರತಿಯೊಂದು ಮಾತಿಗೆ ನಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೇವೆ. ಆ ಡಾಕ್ಯುಮೆಂಟ್ ಏನ್ ಹೇಳುತ್ತೆ ಅದರ ಪ್ರಕಾರ ಮಾತಾಡಿದ್ದೇವೆ. ನೀವು ಖಾಲಿ ಭಾಷಣ ಕೊಡ್ತಿದ್ದೀರಾ. ಎಲ್ಲಿ ನೀವು ಒಂದೇ ಒಂದು ಡಾಕ್ಯುಮೆಂಟ್ ತೋರಿಸಿರೋದು ಹೇಳಿ? ಮೊನ್ನೆ ಹೇಳಿದ್ರೆ, ನಿಮ್ದು ಪ್ರೆಸ್ ರಿಲೀಸ್ ಅಲ್ಲಿ ಹೇಳಿದ್ರೆ ನಮಗೆ 4 ತಿಂಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಎಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಪರ್ಮಿಷನ್ ಇದೆ ಅದನ್ನು ಮಾಡಿ. ಡಾಕ್ಯುಮೆಂಟ್ ಒಟ್ಟಿಗೆ ಬರ್ತೇವೆ, ಡಾಕ್ಯುಮೆಂಟ್ ಹಿಡ್ಕೊಂಡು ಬರ್ತೇವೆ. ನೀವು ಬನ್ನಿ, ಅಲ್ಲಿ ನಾವು ಬರ್ತೇವೆ. ನೀವು ಹೇಳಿದ ಕಡೆ ಬಂದಲ್ಲಿ ಮಾತು ಚರ್ಚೆ ಮಾಡುವ. ನಾವು ಡಾಕ್ಯುಮೆಂಟ್ಸ್ ತೋರ್ತೇವೆ, ನೀವು ಉತ್ತರ ಕೊಡಿ. ಅದು ಆವಾಗ ಇಲ್ಲ ನೀವು ಭಾಷಣ ಬಿಗಿಬೇಕಂತ ಏನು ಮಾಡ್ಬೇಕಂತಿಲ್ಲ. ಆವಾಗ ಜನ ಲೈವ್ ಪ್ರೋಗ್ರಾಮ್ ಇರಲಿ, ಸತ್ಯಕ್ಕೆ ಜಯ ಸಿಗ್ಲಿ. ಇದರ ಬಗ್ಗೆ ನೀವು ನನಗೆ ಇದು ನಿಮ್ಗೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿರೋದು. ನೀವು ಮಾಡಿರೋದು ಸರಿ, ನೀವು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಲೈವ್ ಪ್ರೋಗ್ರಾಮಿಗೆ ನಾವು ಬರಕ್ಸಿದ್ದೇವೆ, ಹೋರಾಟಗಾರರು ಬರಕ್ಸಿದ್ದ ಇದ್ದೇವೆ. ನೀವು ಬನ್ನಿ, ಲೈವ್ ಪ್ರೋಗ್ರಾಮ್ ಮಾಡುವ. ಯಾರು ಸರಿ ಯಾರು ತಪ್ಪಂತ ಜನಗಳಿಗೆ ತಿಳಿಸುವಂತ ಕೆಲಸ ಮಾಡುವ. ಅದು ಬಿಟ್ಟು ಜನರನ್ನು ಒಟ್ಟು ಮಾಡಿ ಭಾಷಣ ಮಾಡುವಂತ ಕೆಲಸ ಮಾಡೋದು ಬೇಡ. ನಿಮ್ಗೆ ನಾನು ಪುನಃ ಒತ್ತಾಯ ಮಾಡ್ತಿರೋದು ಒಂದೇ ಒಂದು ಮಾಡಿ ಅಂತ. ಇದಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೇವೆ, ನಿಮ್ಮ ಉತ್ತರಕ್ಕಾಗಿ ನಾವು ವೆಯ್ಟ್ ಮಾಡ್ತಿದ್ದೇವೆ. ಬನ್ನಿ, ಲೈವ್ ಪ್ರೋಗ್ರಾಮ್ ಅಲ್ಲಿ ಚರ್ಚೆ ಮಾಡುವ. ಡೇ ಒನ್ನಿಂದ ನಾವು